ನಮಸ್ಕಾರ. ನಾನು ರಾಘವೇಂದ್ರ ಪಾಟೀಲ್ ಅಂತ. ನಾನೊಂದು ಸರಣಿ ಮಾಡ್ತಾಯಿದ್ದೀನಿ ವಿಶೇಷಚೇತನ ಮಕ್ಕಳಿಗೆ ಮತ್ತು ವಿಶೇಷಚೇತನ ಮಕ್ಕಳನ್ನು ಪಡೆದಂಥ ಪಾಲಕರಿಗೆ. ಏಕೆಂದರೆ ನಾನು ಕೂಡ ಒಬ್ಬ ವಿಶೇಷಚೇತನ ಮಗು. ನನ್ನ ಮಗು ಇರೋದು ವಿಶೇಷಚೇತನ, ಅಂದರೆ ಆಟಿಸಮ್ ಇರ್ತಕ್ಕಂಥದ್ದು. ಇಂಥ ಒಂದು ಮಕ್ಕಳು ಏನಿಲ್ಲ ಎದುರಿಸ್ತಾ ಇರೋ ಹಲವಾರು ಸವಾಲುಗಳ ಬಗ್ಗೆ ನಾನು ಮನಗಂಡು ಒಂದು ಸರಣಿಯನ್ನು ಮಾಡ್ತಾಯಿದ್ದೀನಿ. ಸುಮಾರು ಎಪಿಸೋಡ್ಗಳನ್ನು ಮಾಡುವಂಥ ಒಂದು ವಿಚಾರಗಳನ್ನು ಇಟ್ಕೊಂಡಿದ್ದೀನಿ. ಪಾಲಕರು ಏನು ಮಾಡ್ಬೋದು, ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಅವ್ರಿಗೆ ಯಾವ ರೀತಿ ಶಿಕ್ಷಣಗಳನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ತುಂಬ ಚಾಲೆಂಜಿಂಗ್, ಅಂದರೆ ತುಂಬ ಸ್ಪರ್ಧಾತ್ಮಕವಾಗಿ ಬೇರೆ ಎಲ್ಲ ನಾರ್ಮಲ್ ಮಕ್ಕಳಿಗಿಂತ ಈ ಮಕ್ಕಳು ತುಂಬಾ ಏನಿಲ್ಲ ವಿಶೇಷವಾಗಿರ್ತಾರೆ. ಸೊ ಇವರೆಲ್ಲ ಹೆಂಗೆ ಅಂತಂದರೆ ಏನಿಲ್ಲ ಯಾವುದು ಬೇಗ ಏನಿಲ್ಲ ತೊಗೊಳ್ಳೋದಿಲ್ಲ, ಬೇಗ ಮಾಡಲ್ಲ. ಕೆಲವೊಬ್ಬರಲ್ಲಿ ಸಿಟ್ಟು ತುಂಬ ಇರುತ್ತೆ, ತುಂಬ ಗಲಾಟೆಗಳನ್ನು ಮಾಡ್ತಾರೆ. ಸೊ ಇಂಥ ಎಲ್ಲ ಪಾಲಕರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಇಟ್ಕೊಂಡು ಈ ಒಂದು ಸರಣಿಯನ್ನು ಮಾಡ್ತಾ ಇರೋದು. ನಾನು ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ ಪ್ರಗತಿ ಅಂತ. ಸೊ ಅವರು ಏನಿಲ್ಲ ಆ ಟ್ರೈನಿಂಗ್ ಸೆಂಟ್ರಲ್ಲಿ ಬಂದು ಅವರು ನಮ್ಮ ಮನೆಗೂ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರ ಜೊತೆಗೆ ಸೇರಿಕೊಂಡು ನಾನು ಈ ಒಂದು ಸರಣಿಯನ್ನು ಮಾಡ್ತಾ ಇರೋದು. ಸೊ ಪ್ರತಿಯೊಂದು ಇದನ್ನು ಕೂಡ ಏನಿಲ್ಲ ಪಾಲಕರು ಯಾವ ರೀತಿ ಈ ಒಂದು ವಿಚಾರನ ತಮ್ಮ ಮಕ್ಕಳು, ಯಾಕೆಂದರೆ ತುಂಬ ಏನಿಲ್ಲ ಹೆಂಗೆ ಅಂತಂದರೆ ತುಂಬ ಮಕ್ಕಳು ತಾಯಂದರು ಏನಿಲ್ಲ ವಿಚಾರ ಮಾಡಿ ನಮ್ಮ ಮಗ ಯಾಕೆ ಹೀಗಿದ್ದಾನೆ, ನಮ್ಗೆ ಯಾಕೆ ಈ ರೀತಿಗಿದೆ, ಬೇರೆ ಮಕ್ಕಳು ಸೇರಿಸ್ಕೊಳ್ಳೋದಿಲ್ಲ. ನಾರ್ಮಲ್ ಮಕ್ಕಳಿಗೂ ಮತ್ತು ಈ ಮಕ್ಕಳಿಗೂ ಭಾಳ ವಿಶೇಷವಾಗಿರ್ತದೆ. ಸೊ ಅವ್ರು ಯಾರೂ ಏನಿಲ್ಲ ಇದನ್ನು ಮಾಡಲ್ಲ. ಸೊ ಇವರು ಆಟ ಆಡೋದಕ್ಕೂ ಹೋಗಲ್ಲ, ಇವರು ಏನಿಲ್ಲ ಒಂದು ಕಡೆ ಏನಿಲ್ಲ ಕೂತ್ಕೊಳ್ಳಲ್ಲ. ಈ ರೀತಿ ಎಲ್ಲ ಹಲವು ಸಮಸ್ಯೆಗಳನ್ನು ಎಷ್ಟೋ ಮಕ್ಕಳಿಗೆ, ಈಗ ನಾನೇ ನನ್ನ ಮಗುವನ್ನ ಟಾಯ್ಲೆಟ್ಗೆ ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿದ ಮೇಲೆ ನಾನು ಅವನಾಗೆ ಟಾಯ್ಲೆಟಿಗೆ ಹೋಗಿ ಅವನ ಕ್ಲೀನ್ ಮಾಡ್ಕೊಳ್ಳೋ ಹಾಗೆ ಮಾಡಿಕೊಟ್ಟರು. ಸೊ ಇವರೆಲ್ಲ ಹೆಂಗೆ ಅಂದರೆ ತುಂಬ ಡಿಫ್ರೆಂಟ್ ಆಗಿರ್ತಾರೆ. ತುಂಬ ಡಿಫ್ರೆಂಟ್ ಅಂದರೆ ಇವರು ಒಂಥರ ದೇವ್ರ ಮಕ್ಕಳಿದ್ದ ಹಾಗೆ. ಸೊ ನಿಮಗೆ ನೀವು ಸಮಾಜದಲ್ಲಿ ಏನಿಲ್ಲ ಇವ್ರನ್ನ ಹೇಗೆ ಅಂತಂದರೆ ಕರೆ ಹೇಳಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸಮಾಜ ಇವ್ರು ನೋಡುವಂಥದ್ದು, ಜನ ನೋಡುವಂಥದ್ದು, ಅದರಲ್ಲಿಯೂ ಕೂಡ ಸ್ಪೆಷಲಿ ಮಕ್ಕಳು ಕೂಡ ಅವ್ರನ್ನ ತುಂಬ ವಿಭಿನ್ನವಾಗಿ ನೋಡ್ತಾರೆ. ಈ ಎಲ್ಲ ಅಂಶಗಳನ್ನು ಕಂಡುಕೊಂಡು ನಾನು ಈ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ವಿಶೇಷಚೇತನ ಮಕ್ಕಳ ತಾಯಂದರಿಗೆ ಪಾಲಕರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಅನೇಕ ವಿಚಾರ ತೊಗೊಂಡ್ಬಂದು ನಿಮ್ಮೊಂದಿಗೆ ಮಾತನಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಸರಣಿ ಏನಿಲ್ಲ ತುಂಬ ಎಲ್ಲ ವಿಷಯಗಳನ್ನು ಅಳವಡಿಸ್ಕೊಂಡಿರ್ತದೆ ಮತ್ತು ಏನಿಲ್ಲ ತುಂಬ ವಿಷಯಗಳನ್ನು ನಿಮಗೆ ನಾಲೆಜಬಲ್ ಕೊಡುವಂಥದ್ದು ಮತ್ತು ಪಾಲಕರು ಯಾವ ರೀತಿ ಪ್ರಯತ್ನಗಳನ್ನು ಮಾಡಬೇಕು, ಏನೆಲ್ಲ ಮಾಡ್ಬೋದು, ಅವರೆಲ್ಲ ಧೈರ್ಯ ಪಡುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಕೂಡ ಒಂದು ಹಂತದಲ್ಲಿದ್ದವನು. ಸೊ ಇವತ್ತು ನಾನು ಏನಿಲ್ಲ ತುಂಬ ಎದೆಗಾರಿಕೆಯಿಂದ ಹೇಳ್ತೀನಿ, ನನ್ನ ಮಗ ಏನಿಲ್ಲ ತುಂಬ ಹೆಮ್ಮೆ ಪಡುವಂಥ ಮಗ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಮ ಮಕ್ಕಳು ಕೂಡ ಏನಿಲ್ಲ ತುಂಬ ಹೆಮ್ಮೆ ಪಡುವಂಥವ್ರು. ಸೊ ಹಾಗಾಗಿ ನಮಸ್ಕಾರ.